ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರದು ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಫೇಸ್ಬುಕ್ ಅಕೌಂಟ್ ಯಾವ ಥರ ಡಿಲೀಟ್ ಮಾಡಬೇಕು. ಸೊ ಫ್ರೆಂಡ್ಸ್, ಫೇಸ್ಬುಕ್ ಓಪನ್ ಮಾಡಬೇಕಾಗತ್ತೆ. ಫೇಸ್ಬುಕ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡಿಗೆ ಮೇಲೆ 3 ಲೈನ್ ಇದೆ. ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಒಂದು ಆಪ್ಷನ್ ತೋರಿಸ್ತಾ ಇದೆ, ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಫ್ರಂಟೇ ಇನ್ನೊಂದು ಆಪ್ಷನ್ ಕೊಡ್ತಾ ಇದ್ದಾರೆ, ಅಕೌಂಟ್ ಸೆಂಟರ್ ಅಂತ. ಈ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಪರ್ಸ್ನಲ್ ಡೀಟೇಲ್ಸ್. ಈ ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ತೋರಿಸ್ತಾ ಇದೆ, ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಆಪ್ಷನ್ ತೋರಿಸ್ತದೆ, ಡಿಆಕ್ಟಿವೇಶನ್ ಆರ್ ಡಿಲಿಟೇಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಫೇಸ್ಬುಕ್ ಅಕೌಂಟ್ ನನಗೆ ಡಿಲೀಟ್ ಮಾಡಬೇಕಾಗಿದೆ. ಸೊ ಅದ್ರಗೋಸ್ಕರ ನಾನು ಫೇಸ್ಬುಕ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫೇಸ್ಬುಕ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ 2 ಆಪ್ಷನ್ ತೋರಿಸ್ತಾ ಇದೆ. ಇದು ಆಲ್ರೆಡಿ ಬೈ ಡಿಫಾಲ್ಟ್ ಡಿಆಕ್ಟಿವೇಟ್ ಅಕೌಂಟ್ ಅಂತ ತೋರಿಸ್ತಾ ಇದೆ, ಇದ್ರ ಮೇಲೆ ಇದೆ. ಬಟ್ ನನಗೆ ಅಕೌಂಟ್ ಪರ್ಮನೆಂಟ್ಲಿ ಡಿಲೀಟ್ ಮಾಡಬೇಕಾಗಿದೆ ಫೇಸ್ಬುಕ್ದು. ಅದ್ರಗೋಸ್ಕರ ನಾನು ಎರಡನೇ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಬರ್ತಾ ಇದೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಮಗೆ ರೀಸನ್ ಕೇಳ್ತಾ ಇದ್ದಾರೆ, ನೀವು ಎದ್ರಿಗೋಸ್ಕರ ಫೇಸ್ಬುಕ್ ಡಿಲೀಟ್ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾವ್ದು ಒಳ್ಳೇದು ಅನ್ನಿಸ್ತದೆ ಅದು ನೀವು ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು. ಬಟ್ ನಾನು ಇದು ಲಾಸ್ಟ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ನಿಮ್ಮದು ಒಳ್ಳೇದು ಅನ್ನಿಸ್ತದೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಾನಂತೂ ಲಾಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಐ ನೋ ಲಾಂಗರ್ ಫೈಂಡ್ ಫೇಸ್ಬುಕ್ ಯೂಸ್ಫುಲ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡಿ, ಕಂಟಿನ್ಯೂ ಮಾಡಿದ ತಕ್ಷಣ ಇನ್ನೊಂದು ಸರ್ತಿ ಈ ಥರ ಗೆಟ್ ಮೋರ್ ಔಟ್ ಫೇಸ್ಬುಕ್ ಅಂತ ಇದೆ, ಇದರ ಏನು ಮಾಡೋದು ಅವಶ್ಯಕತೆ ಇಲ್ಲ. ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನಿಮಗೆ ಭಾಳಷ್ಟು ಆಪ್ಷನ್ ಕೊಡ್ತಾ ಇದ್ರೆ, ಓಕೆನಾ. ಇದನ್ನು ನನಗೇನು ಅವಶ್ಯಕತೆ ಇಲ್ಲ, ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಓಕೆ ಫ್ರೆಂಡ್ಸ್, ನಾನು ಪಾಸ್ವರ್ಡ್ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನೋಡಿ, ಪಾಸ್ವರ್ಡ್ ಅಪ್ಡೇಟ್ ಮಾಡಿದ ತಕ್ಷಣ ಈ ಥರ ಒಂದು ಬರ್ತಾ ಇದೆ, ಕ್ರಿಯೇಟ್ ಪಾಸ್ವರ್ಡ್. ಬಟ್ ನಾನು ಆಲ್ರೆಡಿ ಪಾಸ್ವರ್ಡ್ ನನಗೆ ಗೊತ್ತಿದೆ, ಸೊ ಅದ್ರಗೋಸ್ಕರ ನಾನು ನಾಟ್ ನೋ ಮಾಡ್ತಾ ಇದ್ದೀನಿ. ನೋಡಿ, ಕನ್ಫರ್ಮ್ ಪರ್ಮನೆಂಟ್ ಅಕೌಂಟ್ ಡಿಲಿಟೇಷನ್ ಅಂತ ತೋರಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಡಿಲೀಟ್ ಅಕೌಂಟ್. ಇದು ನಿಮ್ಮ ಅಕೌಂಟ್ ಏನಿದೆಯಲ್ಲ ಅದು ಡಿಲೀಟ್ ಆಗುತ್ತೆ. ನೋಡಿ, ಇಲ್ಲಿ ಒಂದು ಆಪ್ಷನ್ ತೋರಿಸ್ತಾ ಇದೆ, ಕನ್ಫರ್ಮ್ ಪರ್ಮನೆಂಟ್ ಅಕೌಂಟ್ ಡಿಲಿಟೇಷನ್ ಅಂತ. ಬಟ್ ಇದರಲ್ಲಿ ಒಂದು ಇದು ಇದೆ, ಇದು ನೀವು ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 30 ದಿನ ಇದು ನಿಮ್ಮದು ಅಕೌಂಟ್ ಏನಿದೆಯಲ್ಲ ಅದು ನಿಮ್ಮದು ಹೋಗುತ್ತೆ, ಶೆಡ್ಯೂಲ್ ಫಿಕ್ಸ್ ಆಗುತ್ತೆ, ಡಿಆಕ್ಟಿವೇಟ್ ಆಗುತ್ತೆ. 1 ತಿಂಗಳಲ್ಲಿ 1 ತಿಂಗಳು ಇದು ನಿಮಗೆ ಡಿಆಕ್ಟಿವೇಟ್ ತೋರಿಸ್ತದೆ. ಅದರ ನಂತರ ಇದನ್ನು ಡಿಲೀಟ್ ಆಗುತ್ತೆ. ಸೊ ನೀವು ಅಕೌಂಟ್ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ 30 ದಿನ ಅಂದರೆ 1 ತಿಂಗಳು 1 ಮಂತ್ ನೀವು ಅಕೌಂಟನ್ನು ಓಪನ್ ಮಾಡಬೇಡಿ, ಓಕೆನಾ. ಅದು 1 ತಿಂಗಳಾದಮೇಲೆ 1 ಮಂತ್ ಆದಮೇಲೆ ತಂತಾನೆ ಅಕೌಂಟ್ ಡಿಲೀಟ್ ಆಗುತ್ತೆ. ಸೊ ಇಷ್ಟೇ ಇದೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ, ಇದಕ್ಕಿಂತ ಜಾಸ್ತಿ ಏನೂ ಮಾಡೋದು ಅವಶ್ಯಕತೆ ಇಲ್ಲ, ಓಕೆನಾ. ಸೊ ನಿಮಗೆ ವಿಡಿಯೋ ಒಳ್ಳೆದು ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.